sequence of real numbers. First of all, sequence andre enu anta nodona. What is sequence? Example ಮೂಲಕ ನೋಡೋಣ. n is equal to 1 ಕೊಟ್ಟರೆ 1, n is equal to 2 ಕೊಟ್ಟರೆ 2, n is equal to 3 ಕೊಟ್ಟರೆ 3, n is equal to 4 ಕೊಟ್ಟರೆ 4, n is equal to 5 ಕೊಟ್ಟರೆ 5, and so on, 6, 7, 8, 9 and so on. Now n square, n is equal to 1 ಕೊಟ್ಟರೆ 1, n is equal to 2 ಕೊಟ್ಟರೆ 4, n is equal to 3 ಕೊಟ್ಟರೆ 9, n is equal to 4 ಕೊಟ್ಟರೆ 16, n is equal to 5 ಕೊಟ್ಟರೆ 25, n is equal to 6, n is equal to 7, n is equal to 8, n is equal to 9, 10 and so on ಕೊಟ್ಟ ಹಾಗೂ ಟರ್ಮ್ಸ್ಗಳು ಬರ್ತಾ ಹೋಗುತ್ತೆ. -1 ಪವರ್ n, n is equal to 1 ಕೊಟ್ಟರೆ -1, n is equal to 2 ಕೊಟ್ಟರೆ +1, n is equal to 3 ಕೊಟ್ಟರೆ -1, n is equal to 4 ಕೊಟ್ಟರೆ +1, ಹಾಗೆ 5, 6, 7, 8, 9 ಕೊಡ್ತಾ ಹೋದಂಗೂ -1 +1 -1 +1 -1 +1 ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾವು 1/n, n is equal to 1 ಕೊಟ್ಟರೆ 1, 2 ಕೊಟ್ಟರೆ 1/2, 3 ಕೊಟ್ಟರೆ 1/3, 4 ಕೊಟ್ಟರೆ 1/4, 5 ಕೊಟ್ಟರೆ 1/5, 6 ಕೊಟ್ಟರೆ 1/6 ಆ್ಯಂಡ್ ಸೊ ಆನ್. ಇಲ್ಲಿ ಅಬ್ಸರ್ವ್ ಮಾಡಿ, n is equal to 1 ಕೊಟ್ಟಾಗ 1 ಬಂತು, n is equal to 2 ಕೊಟ್ಟಾಗ 1/2 ಬಂತು, n is equal to 3 ಕೊಟ್ಟಾಗ 1/3 ಬಂತು, ಹಾಗೆ ಸೊ ಆನ್, n is equal to 4, 5, 6 ಆ್ಯಂಡ್ ಸೊ ಆನ್. ಇಲ್ಲೂ ರಿಸಲ್ಟಿಂಗ್ ಬರ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡಿ, ನಾವು n is equal to 1 ಕೊಟ್ಟಾಗ ಕರೆಸ್ಪಾಂಡಿಂಗ್ ಯಾವುದೋ ಒಂದು ಎಲಿಮೆಂಟ್ ಬಂತು, n is equal to 2 ಕೊಟ್ಟಾಗ ಕರೆಸ್ಪಾಂಡಿಂಗ್ ಯಾವುದೋ ಒಂದು ಎಲಿಮೆಂಟ್ ಬಂತು, n is equal to 3 ಕೊಟ್ಟಾಗ ಕರೆಸ್ಪಾಂಡಿಂಗ್ ಯಾವುದೋ ಒಂದು ಎಲಿಮೆಂಟ್ ಬಂತು, ಹಾಗೆ 4, 5, 6, 7, 8 ಕೊಡ್ತಾ ಹೋದಾಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಬರ್ತಾ ಹೋಗುತ್ತೆ. ಈ 1, 2, 3, 4, 5 ಇವೆಲ್ಲ ಏನು ನ್ಯಾಚುರಲ್ ನಂಬರ್ಸ್ ಅಲ್ವಾ. 1, 2, 3, 4, 5, 6, 7, 8, 9 ಇವೆಲ್ಲ ನ್ಯಾಚುರಲ್ ನಂಬರ್ಸ್. ಈ ನ್ಯಾಚುರಲ್ ನಂಬರ್ ಕೊಡ್ತಾ ಹೋದಾಗೂ ನಮಗೆ ಬೇರೆ ರಿಯಲ್ ನಂಬರ್ ಬರ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡಿ, 1 ಕೊಟ್ಟಾಗ 1 ಬಂತು, 2 ಕೊಟ್ಟಾಗ 1/2 ಬಂತು, 3 ಕೊಟ್ಟಾಗ 1/3 ಬಂತು. ಅಂದರೆ ನ್ಯಾಚುರಲ್ ನಂಬರಿಂದ ರಿಯಲ್ ನಂಬರಿಗೆ ಒಂದು ಮ್ಯಾಪ್ ಆಗಿದೆ ಅಲ್ವಾ. ಮ್ಯಾಪನ್ನು ಎಕ್ಸ್ ಅಂತ ಕರಿತೀವಿ, ಎಕ್ಸ್ ಫ್ರಮ್ ಎನ್ ಟು ಆರ್. ಇದನ್ನೇ ನಾವು ಸೀಕ್ವೆನ್ಸ್ ಅಂತ ಹೇಳೋದು. ಅ ಸೀಕ್ವೆನ್ಸ್ ಎಕ್ಸ್ ಇಸ್ ಅ ಸೀಕ್ವೆನ್ಸ್ ಎಕ್ಸ್ ಇಸ್ ಅ ಮ್ಯಾಪಿಂಗ್ ಫ್ರಮ್ set of all natural numbers n into set of all real numbers r. A sequence x is a mapping from set of all natural numbers n into the set of all real numbers r. Is denoted by x from n to r like this. In sequence x from n to r, each natural number is associated with a unique real number. Observe here, 1 is associated with 1, 2 is associated with 1/2, 3 is associated with 1/3. And each natural number is associated with unique real number. X from n to r ಇದೆಯಲ್ಲ, ಈ ಸೀಕ್ವೆನ್ಸ್ ಇಟ್ಸೆಲ್ಫ್ ಅ ರಿಯಲ್ ನಂಬರ್. ಇದರ ಡೊಮೈನ್ ಯಾವುದು? n, ದಟ್ ಈಸ್ ನ್ಯಾಚುರಲ್ ನಂಬರ್. ಇಲ್ಲಿ ದಿಸ್ ಇಸ್ n, ದಿಸ್ ಇಸ್ r ಅಲ್ವಾ. n ಅನ್ನೋದು ಡೊಮೈನ್, r ಅನ್ನೋದು
ಕೋಡಮೈನ್. ನಾವು ಈ ಎಕ್ಸ್ ಫ್ರಮ್ ಎನ್ ಟು ಆರ್ ಅನ್ನು ಎಕ್ಸ್ ಆಫ್ ಎನ್ ಅಂತ ಡಿನೋಟ್ ಮಾಡ್ತೀವಿ, ಅಥವಾ ವಿತಿನ್ ಫ್ಲವರ್ ಬ್ರಾಕೆಟ್ ಎಕ್ಸ್ ಎನ್ ಅಂಥೇಳಿ ಬರಿತೀವಿ. ವಿತಿನ್ ಫ್ಲವರ್ ಬ್ರಾಕೆಟ್ ಎಕ್ಸ್ ಎನ್ ಅಂಥೇಳಿ ಬರೆದ್ರೆ ಮೀನಿಂಗ್ ಏನು ಅಂದರೆ ಸೀಕ್ವೆನ್ಸ್ ಎಕ್ಸ್ ಎನ್ ಅಂತ. ಈ ಇಡೀ ಚಾಪ್ಟ್ರಲ್ಲಿ ನಾನು ವಿತಿನ್ ಫ್ಲವರ್ ಬ್ರಾಕೆಟಲ್ಲಿ ಎಕ್ಸ್ ಎನ್ ಅಂಥೇಳಿ ತಗೊಳ್ತೀನಿ. ಅದರ ಮೀನಿಂಗ್ ಏನು ಅಂತ ಹೇಳಿದರೆ ಸೀಕ್ವೆನ್ಸ್ ಎಕ್ಸ್ ಎನ್ ಅಂತ. ದಟ್ ಈಸ್ sequence xn is equal to x1, x2, x3 and so on xn and so on. ಇಲ್ಲಿ x1, x2, x3 so on xn ಇದೆಲ್ಲ ಇದೆಯಲ್ಲ, ಈ x1, x2, x3 and so on xn ಇದೆಲ್ಲ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ xn. ಈ xn ಅನ್ನೋದನ್ನು nth ಟರ್ಮ್ ಆಫ್ ದ ಸೀಕ್ವೆನ್ಸ್ ಅಂತ ಕರಿತೀವಿ. xn is nth term of sequence xn, and these are all terms of sequence xn. ನಮಗೆ ಈಗ ಗೊತ್ತಾಯಿತು, a sequence x is a mapping from set of all natural numbers into the real numbers and is denoted by x from n to r. In sequence x from n to r, each natural number is associated with a unique real number. X from n to r is a real number whose domain is n. We denote the sequence x from n to r by x of n, or just within flower bracket xn. That is xn is equal to x1, x2, x3, x4 and so on xn and so on. Here x1, x2, x3 and so on xn are called terms of the sequence xn, and xn is called nth term of sequence xn. ಈಗ ನಮಗೆ ಸೀಕ್ವೆನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ಈಕ್ವಾಲಿಟಿ ಆಫ್ ಟೂ ಸೀಕ್ವೆನ್ಸ್ ಅಂದರೆ ಏನು ನೋಡೋಣ. ಈಕ್ವಾಲಿಟಿ ಆಫ್ ಟೂ ಸೀಕ್ವೆನ್ಸ್ ಅಂದರೆ ಏನು ಅಂತ ಹೇಳಿ ನೋಡೋಣ. ನಾನು ಎರಡು ಸೀಕ್ವೆನ್ಸ್ ತೊಗೊಳ್ತೀನಿ. ಒಂದು ಸೀಕ್ವೆನ್ಸ್ ಎಕ್ಸ್ ಎನ್ ಅಂತ, ಇನ್ನೊಂದು ಸೀಕ್ವೆನ್ಸ್ ವೈ ಎನ್ ಅಂತ. ಓಕೆ, ಈ ಎರಡು ಸೀಕ್ವೆನ್ಸನ್ನು ಈಕ್ವಲ್ ಅಂತ ಹೇಳಬೇಕು ಅಂದರೆ ಟೂ ಸೀಕ್ವೆನ್ಸ್ ಎಕ್ಸ್ ಎನ್ ಆ್ಯಂಡ್ ಸೀಕ್ವೆನ್ಸ್ ವೈ ಎನ್ ಆರ್ ಸೆಟ್ ಟು ಬಿ ಈಕ್ವಲ್ ಇಫ್ and only if xn is equal to yn for all n belongs to n. ಅಂದರೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಸೀಕ್ವೆನ್ಸ್ xn is equal to ಸೀಕ್ವೆನ್ಸ್ yn ಅಂತ ಹೇಳಿದರೆ ಆಬ್ವಿಯಸ್ಲಿ ಏನಾಗುತ್ತೆ, xn is equal to yn for all n belongs to n. for all n belongs to n, xn is equal to yn ಆಯಿತು ಅಂದರೆ ಆಬ್ವಿಯಸ್ಲಿ ಸೀಕ್ವೆನ್ಸ್ xn is equal to ಸೀಕ್ವೆನ್ಸ್ yn. ಇದು ಈಕ್ವಾಲಿಟಿ ಆಫ್ ಟೂ ಸೀಕ್ವೆನ್ಸ್. ನೆಕ್ಸ್ಟ್ ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಅಂದರೆ ಏನು ನೋಡೋಣ. ಕಾನ್ಸ್ಟೆಂಟ್ ಸೀಕ್ವೆನ್ಸ್. A sequence xn is said to be constant sequence if xn is equal to k for all n belongs to n. ಇಲ್ಲಿ k ಅನ್ನೋದು ಎನಿ ಕಾನ್ಸ್ಟೆಂಟ್. ಫಾರ್ ಎಕ್ಸಾಂಪಲ್ ಸೀಕ್ವೆನ್ಸ್ xn is equal to 2, 2, 2 and so on. Here xn is equal to 2 for all n belongs to n. ಅಂದರೆ n is equal to 1 ಆದರೂ 2, n is equal to 2 ಆದರೂ 2, n is equal to 3 ಆದರೂ 2, n is equal to 4 ಆದರೂ 2. ಅಂದರೆ n is equal to any natural number, it is 2. ಕಾನ್ಸ್ಟೆಂಟ್ ಸೀಕ್ವೆನ್ಸ್. ನೆಕ್ಸ್ಟ್ ಈಗ ನಮಗೆ ಸೀಕ್ವೆನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಆಮೇಲೆ ಈಕ್ವಾಲಿಟಿ ಆಫ್ ಟೂ ಸೀಕ್ವೆನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ಬೌಂಡೆಡ್ ಸೀಕ್ವೆನ್ಸ್ ಅಂದರೆ ಏನು ಅಂತ ನೋಡೋಣ. ಬೌಂಡೆಡ್
sequence.